ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ಡಿ ಕೆ ಶಿವಕುಮಾರ್ ಅವರನ್ನು ಕೊನೆಗೂ ರಾಹುಲ್ ಗಾಂಧಿ ಅವರು ಭೇಟಿಯಾಗಿದ್ದಾರೆ. ರಾಹುಲ್ ಗಾಂಧಿ ಮತ್ತು ಡಿ ಕೆ ಶಿವಕುಮಾರ್ ಅವರ ಭೇಟಿ ಬಹಳ ಮಹತ್ವವನ್ನು ಪಡೆದುಕೊಂಡಿತ್ತು. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿಯ ವಿಚಾರ ಮತ್ತು ಅಧಿಕಾರ ಹಸ್ತಾಂತರದ ವಿಚಾರವಾಗಿ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗುವುದಕ್ಕೆ ಕಳೆದ 3 ತಿಂಗಳಿನಿಂದ ಶತಾಯುಗತಾಯು ಪ್ರಯತ್ನವನ್ನು ಮಾಡಿದ್ರು. ಕರ್ನಾಟಕಕ್ಕೆ ಬಂದಾಗಲೂ ಕೂಡ ರಾಹುಲ್ ಗಾಂಧಿ ಅವರ ಜೊತೆಗೆ ಸಪರೇಟಾಗಿ ಮಾತನಾಡುವಂತಹ ಪ್ರಯತ್ನ ಮಾಡಿದ್ರೂ ಕೂಡ ಅದು ಸಾಧ್ಯ ಆಗಲಿಲ್ಲ. ಈಗ ರಾಹುಲ್ ಗಾಂಧಿ ಅವರನ್ನು ದೆಹಲಿಯಲ್ಲಿ ಭೇಟಿಯಾಗಿದ್ದಾರೆ. ಸೋನಿಯಾ ಗಾಂಧಿ ನಿವಾಸದಲ್ಲಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಮತ್ತು ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಕೆ ಸಿ ವೇಣುಗೋಪಾಲ್, ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆಗೆ ಹೈ ವೋಲ್ಟೇಜ್ ಮೀಟಿಂಗ್ ಆಗಿದೆ. ಆ ಮೀಟಿಂಗಿಂದ ಹೊರಗಡೆ ಬರ್ತಾ ಇದ್ದ ಹಾಗೆ ಡಿ ಕೆ ಶಿವಕುಮಾರ್ ಅವರಿಗೆ ಮೊದಲಿನ ಲವಲವಿಕೆ ಕಾಣಿಸ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಹತಾಶರಾದಂತೆ ಕಾಣಿಸ್ತಾ ಇದ್ದಾರೆ. ಹಾಗಾದರೆ ಮೀಟಿಂಗ್ನಲ್ಲಿ ನಡೆದಿದ್ದೇನು? ಡಿ ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಕೊಟ್ಟಿರುವಂತಹ ಮೆಸೇಜ್ ಏನು? ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನಾಗಬಹುದು? ಡಿ ಕೆ ಶಿವಕುಮಾರ್ ಅವರಿಗೆ ಇರುವಂತಹ ಆಪ್ಷನ್ಗಳು ಏನು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಗೆಳೆಯರೆ, ಕರ್ನಾಟಕದ ಅಧಿಕಾರ ಹಸ್ತಾಂತರದ ವಿಚಾರ ಇದೆಯಲ್ಲ, ಇದು ಒಂದು ರೀತಿಯಾಗಿ ಅಡಕತ್ತರಿಯಲ್ಲಿ ಸಿಕ್ಕಿ ಹಾಕಿಕೊಂಡಂಗಾಗಿದೆ. ಇದರಿಂದಾಗಿ ಕರ್ನಾಟಕದ ಅಭಿವೃದ್ಧಿಯೂ ಕೂಡ ಆಗ್ತಾ ಇಲ್ಲ. ಇಲ್ಲಿ ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಶಾಸಕರಿಗೂ ಕೂಡ ಗೊಂದಲ ಇದೆ, ಅಧಿಕಾರಿ ವರ್ಗದವರಿಗೂ ಕೂಡ ಗೊಂದಲ ಇದೆ, ಆನಂತರ ಸಚಿವರುಗಳಿಗೂ ಕೂಡ ಗೊಂದಲ ಇದೆ. ಆ ರೀತಿಯಾಗಿ ಹೈಕಮಾಂಡ್ ಒಂದು ರೀತಿಯಾಗಿರುವಂತಹ ಗಟ್ಟಿ ನಿಲುವನ್ನು ತೆಗೆದುಕೊಳ್ತಾ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದ ವಿಚಾರವಾಗಿ ಒಂದು ಗಟ್ಟಿ ನಿಲುವನ್ನು ತೆಗೆದುಕೊಳ್ಳುವಂತಹ ತಾಕತ್ತು ಇಲ್ವಾ ಅನ್ನುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಗೆಳೆಯರೆ, ಇಲ್ಲಿ ಒಂದು ರೀತಿಯಾಗಿ ಸಿದ್ದರಾಮಯ್ಯ ಅವರು 5 ವರ್ಷ CM ಆಗಿರ್ತಾರೆ ಅನ್ನುವಂತಹ ವಿಚಾರವನ್ನು ನೇರವಾಗಿ ಹೇಳಿ ಅದನ್ನು ಕ್ಲಿಯರ್ ಮಾಡಬೇಕು, ಅಥವಾ ಡಿ ಕೆ ಶಿವಕುಮಾರ್ ಅವರು ಈಗ ಅಧಿಕಾರ ಹಸ್ತಾಂತರ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ, ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಯಾವಾಗ ಅಧಿಕಾರ ಹಸ್ತಾಂತರ ಆಗುತ್ತೆ ಅನ್ನೋದನ್ನಾದರೂ ಕ್ಲಿಯರ್ ಮಾಡಬೇಕು. ಆದರೆ ಇದನ್ನು ಕ್ಲಿಯರ್ ಮಾಡುವಂತಹ ತಾಕತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಇದ್ದಂತೆ ಕಾಣಿಸುತ್ತಿಲ್ಲ. ಹಾಗಾದರೆ ಇವತ್ತು ಆಗಿರುವಂತಹ ಮೀಟಿಂಗ್ನಲ್ಲಿ ನಡೆದಿದ್ದೇನು ಅನ್ನೋದರ ಬಗ್ಗೆ ಈಗ ಹೇಳ್ತಾ ಹೋಗ್ತೀನಿ. ಗೆಳೆಯರೆ, ಇವತ್ತಿನ ಮೀಟಿಂಗ್ ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಈ ಮೀಟಿಂಗ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರಮುಖವಾದಂತಹ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಅದರಲ್ಲಿ ಒಂದು ಪ್ರಮುಖವಾಗಿರೋದು ಯತೀಂದ್ರ ಅವರ ಮೇಲೆ ಆ್ಯಕ್ಷನ್ ಆಗಬೇಕು ಅನ್ನೋದು. ಯಾಕೆಂದರೆ ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರೇ ಯಾರೂ ಏನು ಮಾತನಾಡಬಾರದು ಅಂತ ಹೇಳಿರುವಂತಹ ಸಂದರ್ಭದಲ್ಲಿಯೇ ಅಧಿಕಾರ ಹಸ್ತಾಂತರದ ವಿಚಾರ ಪದೇ ಪದೇ ಕರ್ನಾಟಕದಲ್ಲಿ ಮುನ್ನೆಲೆಗೆ ಬರೋದಕ್ಕೆ ಕಾರಣ ಯತೀಂದ್ರ ಅವರು ಸಿದ್ದರಾಮಯ್ಯ ಅವರೇ 5 ವರ್ಷ CM ಅಂತ ಪದೇ ಪದೇ ಹೇಳ್ತಾ ಇರ್ತಾರೆ. ಹಾಗಾಗಿ ಅವರ ಮೇಲೆ ಆ್ಯಕ್ಷನ್ ಆಗಬೇಕು ಅಂತ ಲಿಖಿತ ರೂಪದಲ್ಲಿ ದೂರನ್ನು ಕೊಟ್ಟಿದ್ದಾರೆ. ಆನಂತರ ತಮ್ಮ ಅಧಿಕಾರ ಹಸ್ತಾಂತರ ಯಾವಾಗ ಮಾತು ಕೊಟ್ಟಂತೆ 2.5 ವರ್ಷನೂ ಆಯಿತು. ಸಿದ್ದರಾಮಯ್ಯ ಅವರು ಕೇಳಿದ ಹಾಗೆ ದೇವರಾಜ ಅರಸವರ ದಾಖಲೆಯನ್ನು ಮುರಿಯುವ ತನಕ ಸಿದ್ದರಾಮಯ್ಯ ಅವರು ಇರ್ತಾರೆ ಅಂತ ಹೇಳಿದ್ದು ಆಯಿತು. ಎಲ್ಲದಕ್ಕೂ ಕೂಡ ಡಿ ಕೆ ತಲೆಯಾಡಿಸಿದ್ದು ಆಯಿತು. ಈಗ ಆ ಎಲ್ಲ ಕಾಲವೂ ಮುಗಿದು ಹೋಗಿದೆ. ಆದರೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಸಿಕ್ಕಿಲ್ಲ. ಇದರಿಂದಾಗಿ ಡಿ ಕೆ ಶಿವಕುಮಾರ್ ಅವರು ಬಹಳ ಹತಾಶರಾಗಿದ್ದಾರೆ. ಡಿ ಕೆ ಸುರೇಶ್ ಅವರು ಈ ಹಿಂದೆ ನಿನ್ನೆ ಮಾತನಾಡಿದಂತಹ ಕಾನ್ಫಿಡೆಂಟ್ ಮಾತುಗಳು ಇವತ್ತು ಬರಲಿಲ್ಲ ಡಿ ಕೆ ಸುರೇಶ್ ಅವರಿಂದ. ಹಾಗಾದರೆ ಮೀಟಿಂಗ್ನಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಗೆಳೆಯರೆ, ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬೆನ್ನೆಲುಬಾಗಿ ನಿಂತಿದ್ದು ಪ್ರಿಯಾಂಕಾ ವಾದ್ರಾ ಅವರಿಗೆ ಡಿ ಕೆ ಶಿವಕುಮಾರ್ ಅವರನ್ನು CM ಮಾಡುವಂತಹ ಒಂದು ಆಶಯ ಇದೆ. ಪಕ್ಷ ಏನು ಒಂದು ಅವರಿಗೆ ಮಾತನ್ನು ಕೊಟ್ಟಿತ್ತು. ಆನಂತರ ಪಕ್ಷಕ್ಕೆ ಡಿ ಕೆ ಶಿವಕುಮಾರ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಕೂಡ ಪ್ರಿಯಾಂಕಾ ವಾದ್ರಾ ಅವರಿಗೆ ಗೊತ್ತಿದೆ. ಹಾಗಾಗಿಯೇ ಪ್ರಿಯಾಂಕಾ ವಾದ್ರಾ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಆದರೆ ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯ ಅವರ ಮೇಲೆ ನಂಬಿಕೆ ಜಾಸ್ತಿ. ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯ ಅವರ ಮೇಲೆ ನಂಬಿಕೆ ಯಾಕೆ ಜಾಸ್ತಿ ಅಂತ ಕೇಳೋದಾದರೆ ಕೆ ಸಿ ವೇಣುಗೋಪಾಲ್ ಅವರ ಮೇಲೆ ರಾಹುಲ್ ಗಾಂಧಿ ಯಾವ ಮಟ್ಟಿಗೆ ಡಿಪೆಂಡ್ ಆಗಿದ್ದಾರೆ ಅನ್ನೋದು ನಿಮಗೂ ಕೂಡ ಚೆನ್ನಾಗಿಯೇ ಗೊತ್ತು. ಕೆ ಸಿ ವೇಣುಗೋಪಾಲ್ ಅವರು ಸಿದ್ದರಾಮಯ್ಯ ಅವರಿಗೆ ಆಪ್ತರು. ಸಿದ್ದರಾಮಯ್ಯ ಅವರ ಪರವಾಗಿ ರಾಹುಲ್ ಗಾಂಧಿ ಅವರ ಹತ್ರ ಅವರು ಬ್ಯಾಟ್ ಬೀಸ್ತಾ ಇದ್ದಾರೆ. ಏನಂತ ಬ್ಯಾಟ್ ಬೀಸ್ತಾ ಇದ್ದಾರೆ ಮತ್ತು ಇಲ್ಲಿ ಸಿದ್ದರಾಮಯ್ಯ ಅವರು ಉಪಯೋಗಿಸಿದ ತಂತ್ರ ಏನು ಅಂತ ಹೇಳ್ತೀನಿ. ಗೆಳೆಯರೆ, ಸಿದ್ದರಾಮಯ್ಯ ಅವರು ಉಪಯೋಗಿಸಿರುವಂತಹ ತಂತ್ರ ಏನು ಅಂದರೆ, ಕೇರಳದ ಎಲೆಕ್ಷನ್ ಇದೆ, ಇಲ್ಲಿ ನನಗೆ ಅಹಿಂದ್ ಓಟ್ಗಳು, ಅದರಲ್ಲೂ ಅಲ್ಪಸಂಖ್ಯಾತರ ಓಟ್ಗಳು, ಮುಸ್ಲಿಂ ಓಟ್ಗಳು
ಜಾಸ್ತಿ ಇದೆ. ಕೇರಳದಲ್ಲಿಯೂ ಕೂಡ ಕಾಂಗ್ರೆಸ್ ಡಿಪೆಂಡ್ ಆಗಿರೋದು ಮುಸ್ಲಿಂ ಓಟ್ಗಳ ಮೇಲೆ. ಮುಸ್ಲಿಂ ಓಟ್ಗಳೇನಾದರೂ ಕೇರಳದಲ್ಲಿ ಕೈ ಕೊಟ್ಟರೆ ಕಾಂಗ್ರೆಸ್ ಸೋಲುವ ಸ್ಥಿತಿ ನಿರ್ಮಾಣ ಆಗಬಹುದು. ಈ ಬಾರಿ ಅಲ್ಲಿ ಕಾಂಗ್ರೆಸ್ಗೆ ಫಾರ್ ಅನ್ನುವಂತಹ ವಾತಾವರಣವೂ ಕೂಡ ಇದೆ. ಸೊ ಇದನ್ನು ಗಮನದಲ್ಲಿಟ್ಟುಕೊಂಡು ನನ್ನನ್ನು ಟಚ್ ಮಾಡಿ ಅನ್ನುವಂತಹ ಒಂದು ಮೆಸೇಜನ್ನು ಕೆ ಸಿ ವೇಣುಗೋಪಾಲ್ ಅವರಿಗೆ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಇದೇ ಮೆಸೇಜನ್ನು ರಾಹುಲ್ ಗಾಂಧಿ ಅವರಿಗೆ ಕೆ ಸಿ ವೇಣುಗೋಪಾಲ್ ಕನ್ವೆ ಮಾಡಿದ್ದಾರೆ. ಹಾಗಾಗಿಯೇ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಸಿಗುತ್ತಾ ಇಲ್ಲ. ಒಂದು ಅರ್ಥದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದನ್ನು ತಡೆ ಹಿಡಿಯುವಂತಹ ಕೆಲಸವನ್ನು ಕೆ ಸಿ ವೇಣುಗೋಪಾಲ್ ಅವರು ಮಾಡ್ತಾ ಇದ್ದಾರೆ. ಇನ್ನು ಅಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಸ್ಟ್ರಾಂಗ್ ಆಗಿ ರಾಹುಲ್ ಗಾಂಧಿ ಅವರ ಅಕ್ಕಪಕ್ಕ ಇರೋದರಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಸ್ಟ್ರಾಂಗ್ ಸಪೋರ್ಟ್ ಇದ್ದಿದ್ದು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರದ್ದು. ಆದರೆ ಸುರ್ಜೇವಾಲಾ ಅವರನ್ನು ನ್ಯೂಟ್ರಲ್ ಮಾಡೋದರಲ್ಲಿ ಸಿದ್ದರಾಮಯ್ಯ ಅವರು ಯಶಸ್ವಿಯಾಗಿದ್ದಾರೆ. ಹಾಗಾಗಿಯೇ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಸಿಗುತ್ತಾ ಇಲ್ಲ. ಇನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಸಿಗುತ್ತಾ ಅಂತ ನೋಡ್ತಾ ಅನ್ನೋದನ್ನು ಆನಂತರ ಹೇಳ್ತೀನಿ. ಈಗ ಆ ಒಂದು ಮೀಟಿಂಗ್ನಲ್ಲಿ ಫೈನಲ್ ಡಿಸಿಷನ್ ಏನಾಗಿದೆ ಅನ್ನೋದನ್ನು ಹೇಳ್ತೀನಿ. ಗೆಳೆಯರೆ, ಈಗ ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಕ್ಲಿಯರ್ ಆಗಿರುವಂತಹ ಮೆಸೇಜ್ ಕೊಟ್ಟಿದ್ದಾರೆ. ಪಂಚರಾಜ್ಯಗಳ ಚುನಾವಣೆ ಮುಗಿಯುವ ತನಕ ಮುಖ್ಯಮಂತ್ರಿ ಬದಲಾವಣೆಯನ್ನು ಮಾಡೋದಕ್ಕಾಗೋದಿಲ್ಲ. ನಮ್ಮ ಒಂದು ಇಂಟ್ರೆಸ್ಟ್ ಇರೋದು ಅಥವಾ ನಮ್ಮ ಗಮನ ಇರೋದು ಎಲೆಕ್ಷನ್ ಮೇಲೆ. ಸೊ ಹಾಗಾಗಿ ನಾವು ಮುಖ್ಯಮಂತ್ರಿ ಬದಲಾವಣೆಯನ್ನು ಮಾಡೋದಿಲ್ಲ, ಅಲ್ಲಿಯವರೆಗೂ ಅನುಸರಿಸಿಕೊಂಡು ಹೋಗಿ ಅನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ. ಆನಂತರ ನಿಮಗೆ ಸ್ಥಾನಮಾನ ಯಾವಾಗ ಸಿಗಬೇಕೋ ಆವಾಗ ಸಿಗತ್ತೆ ಅಂತ ಮತ್ತೆ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ಡಿ ಕೆ ಶಿವಕುಮಾರ್ ಅವರ ಮೂಗಿಗೆ ತುಪ್ಪವನ್ನು ಸವರಿ ರಾಹುಲ್ ಗಾಂಧಿಯವರು ವಾಪಸ್ ಕಳುಹಿಸಿದ್ದಾರೆ. ಅದರ ಜೊತೆಗೆ ಪದೇ ಪದೇ ದೆಹಲಿಗೆ ಬರಬೇಡಿ, ರಾಜ್ಯದಲ್ಲಿ ಪದೇ ಪದೇ ಅಧಿಕಾರ ಹಸ್ತಾಂತರದ ವಿಚಾರವಾಗಿ ಮಾತನಾಡಬೇಡಿ ಅನ್ನುವಂತಹ ಖಡಕ್ ವಾರ್ನಿಂಗ್ ಅನ್ನು ಕೂಡ ಕೊಟ್ಟು ಕಳುಹಿಸಿದ್ದಾರೆ. ಸದ್ಯಕ್ಕಂತೂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಿಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನು ಅಂತ ನೋಡ್ತಾ ಹೋಗೋಣ. ಗೆಳೆಯರೆ, ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಇರುವಂತಹ ಆಪ್ಷನ್ ಏನು ಅಂದರೆ ಹೈಕಮಾಂಡ್ ಮೇಲೆ ಮತ್ತಷ್ಟು ಒತ್ತಡವನ್ನು ಹಾಕಬೇಕು. ಕರ್ನಾಟಕಕ್ಕೆ ಬಂದ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಪಾಲಿಟಿಕ್ಸನ್ನು ಶುರು ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರ ಆಲೋಚನೆ ಇರೋದು ಇಷ್ಟೇ, ಏನು ಅಂದರೆ ಯುಗಾದಿ ಒಳಗಾಗಿ ಅಂದರೆ ಅಸ್ಸಾಂ ಚುನಾವಣೆ ಅಥವಾ ಕೇರಳ ಚುನಾವಣೆ ಅಥವಾ ಪಂಚರಾಜ್ಯಗಳ ಚುನಾವಣೆ ಅನೌನ್ಸ್ ಆಗೋದ್ರ ಒಳಗೆ ಏನಾದರೂ ಡಿಸಿಷನ್ ಆಗಿಬಿಡಲಿ. ಅದಕ್ಕಾಗಿ ಎಂತಹ ಒತ್ತಡವನ್ನು ಹಾಕೋದಕ್ಕೆ ಡಿ ಕೆ ಶಿವಕುಮಾರ್ ರೆಡಿ ಇದ್ದಾರೆ. ಹೆಚ್ಚು ಕಡಿಮೆ ಮುಂದಿನ ವಾರ ಅಂದರೆ ಸೋಮವಾರದಲ್ಲಿ ರೆಸಾರ್ಟ್ ಪಾಲಿಟಿಕ್ಸ್ ಶುರುವಾಗಬಹುದು. ಈ ಹಿಂದೆ ಅಂದರೆ 2 ದಿನಗಳ ಹಿಂದೆ ನಾನು ರಿಪೋರ್ಟ್ ಮಾಡಿದ್ದೆ, ನಾರ್ತ್ ಗೋವಾದಲ್ಲಿ 6 ರೆಸಾರ್ಟ್ಗಳು ಬುಕ್ ಆಗಿದೆ. 56 ಜನ ಶಾಸಕರು ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಹಿಡಿದಿಟ್ಟುಕೊಂಡಿದ್ದಾರೆ. ಆನಂತರ ಇನ್ನೂ 44 ಶಾಸಕರನ್ನು ಸೆಳೆಯುವಂತಹ ಪ್ರಯತ್ನವೂ ಕೂಡ ಆಗ್ತಾ ಇದೆ. ಒಟ್ಟಾರೆ 90 ಶಾಸಕರ ಗುರಿಯನ್ನು 90 ಶಾಸಕರ ಬಲವನ್ನು ಡಿ ಕೆ ಶಿವಕುಮಾರ್ ಅವರು ತೋರಿಸೋದಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ರೆಸಾರ್ಟ್ಗಳು ಈಗಾಗಲೇ ಬುಕ್ ಆಗಿದೆ. ರೆಸಾರ್ಟ್ ರಾಜಕೀಯ ಶುರುವಾಗುತ್ತೆ. ಕರ್ನಾಟಕದಲ್ಲಿ ಅಭಿವೃದ್ಧಿ ಅನ್ನೋದು ಶೂನ್ಯ ಆಗುತ್ತೆ. ಅದು ಕೂಡ ರೆಸಾರ್ಟ್ ರಾಜಕೀಯ ಯಾವಾಗ ಶುರು ಮಾಡಬೇಕನ್ನುವಂತಹ ಪ್ಲಾನು ಕೂಡ ಇದೆ. ಅಧಿವೇಶನ ಶುರುವಾದಂತಹ ದಿನದಿಂದಲೇ ಈ ರೆಸಾರ್ಟ್ ರಾಜಕೀಯವನ್ನು ಶುರು ಮಾಡಬೇಕು ಅನ್ನೋದು ಡಿ ಕೆ ಆಪ್ತರು ಡಿ ಕೆ ಶಿವಕುಮಾರ್ ಅವರಿಗೆ ಕೊಡ್ತಾ ಇರುವಂತಹ ಸಲಹೆ. ಯಾಕೆ ಅಂದರೆ ವಿಧಾನಸಭೆಯ ಅಧಿವೇಶನದ ಸಮಯದಲ್ಲಿ ಸರಿಸುಮಾರು ಒಂದು 56 ಜನ ಶಾಸಕರು ರೆಸಾರ್ಟ್ಗೆ ಹೋಗಿ ಕುಳಿತರೆ ಸರ್ಕಾರದ ಮೇಲೆ ಯಾವ ರೀತಿಯಾಗಿ ಒತ್ತಡ ಬೀಳುತ್ತೆ ಮತ್ತು ಹೈಕಮಾಂಡ್ ಮೇಲೂ ಕೂಡ ಅದು ಒತ್ತಡ ಬೀಳುತ್ತೆ. ಸೊ ಹಾಗಾಗಿಯೇ ಡಿ ಕೆ ಶಿವಕುಮಾರ್ ಅವರು ಈ ಹೆಜ್ಜೆಯನ್ನು ಇಡೋದಕ್ಕೆ ಈಗ ರೆಡಿಯಾಗಿದ್ದಾರೆ. ಒಟ್ಟಾರೆಯಾಗಿ ಇವತ್ತಿನ ಮೀಟಿಂಗ್ನಲ್ಲಿ ಕರ್ನಾಟಕದ ವಿಚಾರ ಬಗೆಹರಿಯುತ್ತೆ ಅಂತ ಹೇಳಲಾಗಿತ್ತು. ಆದರೆ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಮೂಗಿಗೆ ತುಪ್ಪವನ್ನು ಸವರಿ ರಾಹುಲ್ ಗಾಂಧಿ ಅವರು ಕಳುಹಿಸಿದ್ದಾರೆ. ಇದು ಗೆಳೆಯರೆ, ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿ ಬಂದ ನಂತರ ಆದಂತಹ ಡೆವಲಪ್ಮೆಂಟ್ಗಳ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.